ನಾನು ನಿಮ್ಮನ್ನು ಕಳಿಸಿ ವಾಪಸ್ ಬರ್ತಿದ್ದಾಗ ಏನ್ ಮಾಡ್ತಿದ್ದೀರಾ ನೀವು? ನನ್ನ ಕೆಡ್ಸಕ್ಕೆ ಬಂದರು. ಇಷ್ಟು ದಿನ ಕುಡ್ದು ಮರ್ಯಾದೆ ತೆಗಿತಿದ್ದ. ಈಗ ಹೆಣ್ಣಿನ ವಿಚಾರಕ್ಕೆ ಹೋಗಿದ್ದಾನಲ್ಲ ಬಳ್ಳಿ, ಅವ್ನು ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಅವನಿಗೆ ಬುದ್ಧಿ ಕಳಿಸ್ತೀನಿ. ಮಾವ ದಯವಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೊಳ್ಳಲ್ಲ, ಚಿಕ್ಕ ಮಾವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ನನ್ನ ಮೇಲೆ ಹಣೆ ಮಾಡಿದ್ದೀರಾ. ಆಣೆ ಹಾಕಿ ನನ್ನ ಕೈ ಕಟ್ಟಾಕ್ಬಿಟ್ಟಲ್ಲ ಬಳ್ಳಿ. ಅಲ್ಲ ಬಳ್ಳಿ, ಅಂತ ಅಸಹ್ಯವಾದ ಕೆಲಸ ಮಾಡಿದ್ದಾನೆ. ಅವ್ನಿಗೆ ನೀನು ಸಪೋರ್ಟ್ ಮಾಡ್ತಿದ್ದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಮಾವ ಚಿಕ್ಕ ಮಾವನ ತಣಿಸಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕ ಮಾವನಿಗಿಂತ ಹೆಚ್ಚಾಗಿ ಇದು ಒಂದು ಹುಡುಗಿ ಮರ್ಯಾದೆ ಪ್ರಶ್ನೆ. ಇಲ್ಲಿ ಆವೇಶ ಮುಖ್ಯ ಅಲ್ಲ. ಈ ವಿಷಯ ಚಿಕ್ಕಮ್ಮಂಗೆ ಗೊತ್ತಾ? ಇಲ್ಲ ಮಾವ, ನಿಮ್ಮನ್ನ ಬಿಟ್ಟು ಈ ವಿಷಯನ ಬೇರೆ ಯಾರ ಹತ್ರನೂ ಹೇಳಿಲ್ಲ. ತನ್ನ ಮಗ ಇಂಥ ನೀಚ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಆ ಹೆತ್ತ ತಾಯಿ ಮನಸ್ಸು ಎಷ್ಟು ಸಂಕಟ ಪಡುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಅವ್ರಿಗೇನು ಹೇಳಿಲ್ಲ. ಅಂಜಲಿ ಚಿಕ್ಕ ಮಾವಂಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ ಅಂತ ಹೇಳಿದ್ದೀನಿ. ಇಂಥ ಅಸಹ್ಯವಾದ ಕೆಲಸ ಮಾಡಿದವಂಗೆ ನೀನು ಮದುವೆನ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ? ಕಣ್ ಹೆಣ್ಮಕ್ಳನ್ನ ಹಾಳು ಮಾಡೋನು ಹೆಂಡ್ತಿನ ಬಾಳಿಸ್ತಾನೆ ಬಳ್ಳಿ. ಅವಳು ಒಂದು ಕ್ಷಣ ಇರಲ್ಲ, ಹೊರಟೋಗ್ತಾಳೆ. ಮಾವ, ಹರಿಣಿ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ನಾವೇ ನೋಡ್ಕೊಳ್ತೀವಿ ಅಂತ ಅವಳನ್ನ ಕರ್ಕೊಂಡು ಹೊಟ್ಟೋದ್ರು. ಇವರು ಅವಳನ್ನ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಮಾಡಲಿಲ್ಲ. ಚಿಕ್ಕ ಮಾವಂಗೆ ಜವಾಬ್ದಾರಿ ಬರಬೇಕು ಅಂದ್ರೆ, ಮುಂದೆ ಈ ಥರ ಅನಾಹುತಗಳು ಮತ್ತೆ ನಡಿಬಾರ್ದು ಅಂದ್ರೆ ಮದುವೆ ಮಾಡೋದು ಒಳ್ಳೇದು ಅನ್ಸತ್ತೆ. ಆಯ್ತಪ್ಪ, ನೀನು ಹೇಳಿದೆ ಸರಿ ಅನ್ಕೊಳ್ಳೋಣ. ಆದರೆ ಅವನು ವರ್ಷದ 365 ದಿನನೂ ಕುಡ್ಕೊಂಡೇ ಬಿದ್ದಿರ್ತಾನೆ. ಎಲ್ಲಿಂದ ಹೆಣ್ಣು ಹುಡ್ಕೋದು? ಇವನ್ ಚಟಗಳು ಗೊತ್ತಾದ್ರೆ ಯಾರು ಹೆಣ್ಣು ಕೊಡ್ತಾರೆ ಇವನ್ಗೆ? ಈಗೇನು ಚಿಕ್ಕ ಮಾವ ಕುಡಿಯೋದೆ ಅವ್ರ ಮದುವೆಗೆ ಅಡ್ಡಿ ಆಗ್ತಿರೋ ಸಮಸ್ಯೆ ಅಲ್ವಾ? ಅವ್ರು ಕುಡಿಯೋದನ್ನ ಬಿಡಿಸ್ಬಿಟ್ರೆ? ಬೆಳಿ, ಆಗ್ದಿರೋದೆಲ್ಲ ಮಾತಾಡ್ಬೇಡ, ಸುಮ್ಮನೆ ನೀನು. ಮಾವ, ನಾನು ಚಿಕ್ಕ ಮಾವನ ಹತ್ರ ಮಾತಾಡ್ತೀನಿ, ಕುಡಿಯೋದನ್ನ ಬಿಡಿಸ್ತೀನಿ. ಅವ್ರು ಕುಡಿಯೋದನ್ನ ಬಿಟ್ರೆ ಅವ್ರಿಗೆ ಮದುವೆ ಮಾಡೋಕೆ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಮಾವ, ಚಿಕ್ಕ ಮಾವನ ಮದುವೆ ಬಗ್ಗೆ ಅತ್ತೆ ಹತ್ರ ಮಾತಾಡಿ. ನೀನು ಹೇಳ್ದೆ ಅಂತ ಚಿಕ್ಕಮ್ಮನ ಹತ್ರ ಮದುವೆ ವಿಷಯ ಮಾತಾಡಿದ್ರೆ ನನ್ನ ಆಡ್ಕೊಂಡು ನಗ್ತಾರಷ್ಟೇ. ನೀನು ಮೊದಲು ಅವ್ನು ಕುಡಿಯೋದನ್ನು ಬಿಡಿಸು, ಆಮೇಲೆ ಬೇಕಿದ್ರೆ ಮಾತಾಡ್ತೀನಿ. ಅಪ್ಪ, ನನಗೆ ಈಗ ಸಮಾಧಾನ ಆಯ್ತು. ಖಂಡಿತ ನಾನು ಚಿಕ್ಕ ಮಾವನ ಹತ್ರ ಮಾತಾಡಿ ಕುಡಿಯೋದನ್ನ ಬಿಡಿಸ್ತೀನಿ ಮಾವ. ಬೆಳ್ಳಿ, ನಿಂಗೆ ನಮ್ಮನೆ ನಮ್ಮ ಮರ್ಯಾದೆ ಅಂದರೆ ಎಷ್ಟೊಂದು ಕಾಳಜಿ. ಆ ಬೈರೆ ಕುಡಿಯೋದು ಬಿಡ್ತಾನೋ ಇಲ್ವೋ ಅದು ಬೇರೆ ಮಾತು. ಆದರೆ ನಿನಗೆ ಅವನ ಮೇಲಿರೋ ಕಾಳಜಿ ಮಾತ್ರ ಯಾರೂ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಒಬ್ಳು ಒಳ್ಳೆ ಅತ್ತಿಗೆ ಆಗಿ ಅವನಿಗೆ ಕುಡಿಯೋದು ಬಿಡಿಸಿ ಭವಿಷ್ಯ ರೂಪಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೆಯಲ್ಲ, ಮೆಚ್ಚಲೇಬೇಕು ಬೆಳ್ಳಿ. ಬೆಳ್ಳಿ, ನಿನ್ನ ನಾನು ಹೆಂಡತಿಯಾಗಿ ಪಡ್ತಿರೋದು ನನ್ನ ಪುಣ್ಯ. ಚಿಕ್ಕಮ್ಮವ್ವ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳು ಬೆಳ್ಳಿ. ನಾನಿಲ್ಲಿ ಬರೀ ಬೆಳ್ಳಿಯಾಗಿ ಬರಲಿಲ್ಲ, ನಿಮ್ಮ ಅತ್ತಿಗೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಬಂದಿದ್ದೀನಿ. ಆಯಿತು, ಏನು ಹೇಳಿ? ನಿನ್ನೆ ನಡೆದ ಘಟನೆಯಿಂದ ನನ್ನ ಮನಸ್ಸಿಗೆ ತುಂಬ ದೊಡ್ಡ ಆಘಾತ ಆಗಿದೆ. ಇನ್ನು ಅಂಜಲಿ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರ್ಬೋದು ಅಂತ ಯೋಚನೆ ಮಾಡಿ. ನೀವು ಈ ಥರ ಯಾವಾಗಲೂ ಕುಡಿಯೋದು, ಕುಡ್ದಿದ್ದ ಅಮಲಲ್ಲಿ ಅಸಭ್ಯವಾಗಿ ನಡ್ಕೊಳ್ಳೋದು, ಇದ್ಯಾವುದೂ ನನಗಿಷ್ಟ ಆಗಲ್ಲ. ಮತ್ತೆ ಇನ್ಯಾವತ್ತೂ ಈ ಥರ ಘಟನೆಗಳು ನಡಿಬಾರ್ದು. ಮತ್ತೆ ಯಾಕೆ ಈ ವಿಷಯನ ಕೆದಕ್ತಾ ಇದ್ದೀರಾ? ನಾನು ನೆನ್ನೆನೆ ಸಾರಿ ಕೇಳಿದ್ನಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ, ಯಾರಿಗೂ ಈ ವಿಷಯ ಹೇಳೋದು ಬೇಡ ಅಂತ ನೆನ್ನೆ ನೀವೇ ತಾನೇ ಹೇಳಿದ್ದು.
ಅನ್ಕೊಂಡಿರೋ ಹಾಗೆ ನಾನು ಅಷ್ಟೊಂದು ಕೀಳ್ಮಟ್ಟದ ವ್ಯಕ್ತಿನೂ ಅಲ್ಲ. ಇನ್ಮೇಲೆ ನಾನು ಯಾವತ್ತೂ ಈ ಥರ ನಡ್ಕೊಳ್ಳೋದಿಲ್ಲ. ಅದನ್ನ ಹೇಗೆ ನಂಬೋದು? ನೀವು ಮತ್ತೆ ಈ ಥರ ನಡ್ಕೊಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಿನಗೆ ನನ್ನ ನಂಬಬೇಕು ಅಂದರೆ ನಾನು ಏನು ಮಾಡಬೇಕು? ಆಯಿತು, ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಇನ್ಮೇಲೆ ಈ ಥರ ನಡ್ಕೊಳ್ಳಲ್ಲ. ಕುಡ್ದೋರ್ಗೆ ಆಣೆ ಪ್ರಮಾಣಗಳೆಲ್ಲ ಎಲ್ಲಿ ನೆನಪಿರತ್ತೆ ಚಿಕ್ಕಮಾವ? ನಿಮ್ಮ ವಿಷಯದಲ್ಲಿ ನೀವು ಮಾಡೋ ಆಣೆ ಪ್ರಮಾಣನ ನಾನು ನಂಬಲ್ಲ. ನಾನು ಇನ್ನೇನು ಮಾಡಿದ್ರೆ ನೀನು ನಂಬ್ತೀಯ? ಆಯ್ತು, ನಾನು ಕುತ್ತಿಗೆ ಕುಯ್ದು ನಿನ್ನ ಕಾಲಲ್ಲಿ ಇಟ್ಟರೆ ನೀನು ನಂಬ್ತೀಯ? ಅದೆಲ್ಲ ಏನೂ ಬೇಡ. ನಿಮಗೆ ಕೆಟ್ಟದ್ದು ಮಾಡಬೇಕು, ನೀವು ಮಾಡಿದ ತಪ್ಪನ್ನ ಎತ್ತು ಹಿಡಿದು ನಿಮ್ಮನ್ನ ಗೋಳಾಡಿಸ್ಬೇಕು ಅಂತ ನಾನು ಬರಲಿಲ್ಲ. ನೋಡಿ ಚಿಕ್ಕಮಾವ, ನೀವು ಕುಡಿಯೋದನ್ನ ಬಿಡಬೇಕು. ಹಾಗೆ ಬಿಡ್ತೀನಿ ಅಂತ ಅತ್ತೆ ಮೇಲೆ ಆಣೆ ಮಾಡಿ ಹೇಳಿ, ಆಗ ನಂಬ್ತೀನಿ. ನೀನು ನಂಬೋದಕ್ಕೆ ನಾನು ಕುಡ್ತಾ ಬಿಡ್ಬೇಕಾ? ಅದಾಗದೇ ಇರೋ ಮಾತು ಬೆಳ್ಳಿ. ನಾನು ಕುಡ್ತಾ ಬಿಡೋಕ್ಕಾಗಲ್ಲ. ಅದನ್ನು ಬಿಡಿಸ್ಬೇಕು ಅಂತ ಎಷ್ಟೋ ಜನ ತಿಪ್ಪರ್ಲಾಗ ಹಾಕಿದ್ರು, ಯಾರ ಕೈಲೂ ಆಗಲಿಲ್ಲ. ಹೀಗಿರ್ಬೇಕಾದ್ರೆ ನೀನು ನನ್ನ ಕುಡ್ತಾನ ಬಿಡಿಸೋದಕ್ಕೆ ಸಾಧ್ಯ ಇದೆಯಾ? ಹಿಂದೆ ಆಗಿಲ್ದೇ ಇರ್ಬೋದು, ಆದ್ರೆ ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಇದ್ದೇ ಇರತ್ತೆ. ಕುಡ್ತಕ್ಕೂ ಇದೆ. ನೀವು ಕುಡಿಯೋದನ್ನ ಬಿಡಲೇಬೇಕು. ಆಗ್ಲೇ ನಾನು ನಿಮ್ಮ ಮನಸ್ಸಲ್ಲಿ ಯಾವ ಕೆಟ್ಟ ಭಾವನೆನೂ ಇಲ್ಲ ಅಂತ ನಂಬೋದು. ಮಾವ, ನಾನು ಚಿಕ್ಕ ಮಾವನ ಹತ್ರ ಮಾತಾಡ್ತೀನಿ, ಕುಡಿಯೋದನ್ನ ಬಿಡಿಸ್ತೀನಿ. ಏನು ಗೊತ್ತು, ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ಕಣ, ಬೆಳ್ಳಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವಳ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಕಣ. ಅವಳು ನನ್ನ ಹೆಂಡತಿ ಆಗಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಅವಳಲ್ಲದೆ ಬೇರೆ ಯಾರೇ ನನ್ನ ಹೆಂಡತಿ ಆಗಿದ್ರು ನನ್ನ ಲೈಫ್ ಕಂಪ್ಲೀಟ್ ಅನಿಸ್ತಿರ್ಲಿಲ್ಲ. ಹೌದು ಮುತ್ತು, ಇದನ್ನ ಮದುವೆಗೆ ಮುಂಚೆನೂ ನಿನಗೆ ತುಂಬಾ ಸರಿ ಹೇಳಿದ್ದೆ ನಾನು. ನೀನು ಹೇಳಿದೆ ನಿಜ, ಆದರೆ ಅವಳ ಜೊತೆಲಿದ್ದಷ್ಟು ಅವಳ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಾಗ್ತಿದೆ ಕಣ. ಅದಾ ಅದೇನದು ನನ್ನ ತಂಗಿನ ಏಕಾಏಕಿ ಹೊಗಳ್ತಾ ಇದೆಯಲ್ಲ, ಅಂಥದ್ದು ಏನಾಯ್ತು ಯಜಮಾನ್ರ ಲೈಫಲ್ಲಿ? ಏನೋ ಒಂದು ಕಾರಣ ಇದೆ ಕಣ, ಆದರೆ ಅದನ್ನ ನಿಂಗೆ ಹೇಳೋ ಆಗಿಲ್ಲ, ಯಾರಿಗೂ ಹೇಳಲ್ಲ ಅಂತ ಬೆಳ್ಳಿಗೆ ಮಾತು ಕೊಟ್ಟಿದ್ದೀನಿ. ಆಯ್ತು ಬಿಡಪ್ಪ, ಗಂಡ ಹೆಂಡತಿ ಮಧ್ಯೆ 1000 ಇರುತ್ತೆ, ಅದನ್ನ ನಾವೆಲ್ಲ ಕೇಳಕ್ಕಾಗತ್ತಾ? ನಾನೇನು ಕೇಳಲ್ಲ, ಬಿಟ್ಬಿಡು. ಗಂಡ ಹೆಂಡತಿ ಮಧ್ಯೆ ನಡೆದಿರೋದಲ್ಲ ಕಣ, ನಮ್ಮ ಮನೇಲೆ ನಡೆದಿರೋ ಒಂದು ಘಟನೆ. ಕೆಟ್ಟದೆ ಅನ್ಕೋ, ಆದರೆ ಬೆಳ್ಳಿ ಅಲ್ಲದೆ ಬೇರೆ ಯಾರೇ ಆಗಿದ್ರು ಇದನ್ನ ಎಲ್ರಿಗೂ ಹೇಳಿ ಒಂದು ರಂಪ ಮಾಡಿರೋರು ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೋಗಿರ್ತಿತ್ತು. ಬೆಳ್ಳಿ ಈ ವಿಷಯನ ಯಾರಿಗೂ ಗೊತ್ತಾಗ್ದಾಗೆ ಒಬ್ಳೆ ಮ್ಯಾನೇಜ್ ಮಾಡಿದ್ದಾಳೆ, ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾಳೆ. ಹೌದಾ? ನನ್ನ ಗಮನಕ್ಕೂ ಬರ್ಲಿಲ್ವಲ್ಲ. ಅಂತ ಘಟನೆ ಯಾವುದು ಮುತ್ತು? ನಿನಗೆ ಮಾತ್ರ ಅಲ್ಲಪ್ಪ, ಚಿಕ್ಕಮ್ಮಂಗೂ ಈ ವಿಷಯ ಗೊತ್ತಿಲ್ಲ. ನಾನು ಈ ಮನೆ ಯಜಮಾನ, ನನ್ನ ಸಹಾಯ ನಾನು ಒಪ್ಪಿಗೆ ಬೇಕು ಅಂತ ನಂಗೆ ಹೇಳಿದಲ್ಲ ಅಷ್ಟೇ, ಇಲ್ಲ ಅಂದಿದ್ರೆ ನನಗೂ ಹೇಳ್ತಿರ್ಲಿಲ್ಲ. ಅವಳೊಬ್ಳೆ ಇದನ್ನು ಸಾಲ್ವ್ ಮಾಡಿರ್ತಿಲ್ಲ. ಮುತ್ತು, ಬೆಳ್ಳಿ ಬಗ್ಗೆ ನೀನು ಇಷ್ಟೊಂದು ಹೆಮ್ಮೆಯಾಗಿ ಮಾತಾಡ್ತಿರೋದು ಕೇಳಿಸ್ಕೊಂಡಾಗ ನಂಗೆ ತುಂಬ ಖುಷಿ ಅನ್ನಿಸ್ತದೆ. ಅವಳ ಅಣ್ಣನಾಗಿ ನನಗಂತೂ ಹೆಮ್ಮೆ. ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ ಚಿಕ್ಕ ಮಾವ? ನೀವು ಈಗಲೇ ಹೋಗಿ ನಾನು ಹೇಳ್ದ ಹಾಗೆ ಅತ್ತೆ ಮೇಲೆ ಆಣೆ ಮಾಡಿ ನಾನು ಕುಡಿಯೋದನ್ನ ಬಿಡ್ತಿದ್ದೀನಿ ಅಂತ ಹೇಳಿ. ಇಲ್ಲ ಅಂದರೆ ನಾನು ಅಂಜಲಿ ವಿಷಯನ ಎಲ್ಲರ ಹತ್ರ ಹೇಳಬೇಕಾಗತ್ತೆ. ಆಗ ನಿಮ್ಮ ಅಣ್ಣ ನಿಮ್ಮನ್ನ ಈ ಮನೆ ಬಿಟ್ಟು ಕಳಿಸ್ತಾರೆ. ಏನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ. ಏನೋ ಒಂದು ತಪ್ಪು ನಡೆದೋಯ್ತು, ಆದರೆ ನೀನು ಅದನ್ನೇ ಅಸ್ತ್ರವಾಗಿಟ್ಕೊಂಡು ನನ್ನನ್ನು ಹೆದರಿಸಿ ಎಲ್ಲರ ಮುಂದೆನೂ ಇದನ್ನು ಹೇಳಬೇಕು ಅಂತ ಮಾಡಿದ್ಯಾ? ಖಂಡಿತವಾಗ್ಲೂ ಇಲ್ಲ ಚಿಕ್ಕ ಮಾವ, ನನಗೆ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿಯಾಗಿ ನೀವು ತುಂಬ ಒಳ್ಳೆಯವರೇ ಚಿಕ್ಕ ಮಾವ, ಆದರೆ ಕುಡಿತಕ್ಕೆ ದಾಸರಾಗಿದ್ದೀರಾ. ಕುಡ್ದಿದ್ದ ಅಮಲಲ್ಲಿ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರಲಿಲ್ಲ, ಅದಕ್ಕೆ ಈ ಥರ ತಪ್ಪು ಮಾಡಿದ್ದೀರಾ. ಮುಂದೆನೂ ನೀವು ಕುಡಿಯೋದ್ರಿಂದ ಇದೇ ಥರ ತಪ್ಪುಗಳು ನಡೀಬಹುದು. ಈಗಲೇ ಹೋಗಿ ಅತ್ತೆ ಮೇಲೆ ಆಣೆ ಮಾಡಿ ನಾನು ಕುಡಿಯೋದನ್ನ ಬಿಡ್ತೀನಿ ಅಂತ ಹೇಳಿ. ಸರಿ, ನಾನು ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ನಾಳೆಯಿಂದ ಕುಡಿಯಲ್ಲ. ಆದರೆ ಇವತ್ತೊಂದು ದಿನ ಕೊನೆ ಸಲಿ ಅಲ್ವಾ, ಅದಕ್ಕೆ ಇವತ್ತೊಂದಿನ ಮಾತ್ರ ಕುಡಿತೀನಿ. ಸರಿ ಮಾವ, ನನ್ನ ಮಾತಿಗೆ ಒಪ್ಕೊಂಡ್ರಲ್ಲ, ನನಗಷ್ಟು ಸಾಕು.
ಬೇಗ ಬನ್ನಿ, ನಾನು ಕಾಯ್ತಿರ್ತೀನಿ. ಎಲ್ರೂ ಬಂದಾಯ್ತಾ? ಒಳ್ಳೇದೇ ಆಯ್ತು. ಬೈರ, ನನ್ನ ಬಗ್ಗೆ ಕಂಪ್ಲೇಂಟ್ ಏನಾರು ಹೇಳಕ್ ಬಂದ ಹೇಗೆ? ಬೈರ, ಏನ್ ಯೋಚನೆ ಮಾಡ್ತಿದ್ಯಾ? ಕಂಪ್ಲೇಂಟ್ ಏನಿಲ್ಲ, ನಾನು ಕುಡಿಯೋ ವಿಷಯದ ಬಗ್ಗೆ ಅಷ್ಟೇ. ಏನಾಗಿದೆ ಬೈರ ನಿನ್ಗೆ? ಯಾವಾಗ್ಲೂ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಕದ್ದು ಕುಡಿತಿದ್ದೆ, ಈಗ ಅಮ್ಮನ ಮುಂದೆ ಅಣ್ಣನ ಮುಂದೆನೆ ಕುಡಿಯೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೌದು ಶರ್ಮಿಳಾ, ಮುಂಚೆ ಭಯ ಇತ್ತು ಕುಡಿತಾ ಇದ್ದೆ ಅಂತ, ಆದ್ರೆ ಈಗ ನಾಳೆಯಿಂದ ಕುಡಿಯೋದು ಬಿಡ್ತಾ ಇರೋದ್ರಿಂದ ಭಯ ಇಲ್ಲ. ಏನಂದ ಬೈರ? ಕುಡಿಯೋದು ಬಿಡ್ತೀನಿ ಅಂತ ಹೇಳಿದ್ಯಾ? ಈ ಮಾತು ನೀನು ಹೇಳ್ದ? ಹೌದು ಮುತ್ತಣ್ಣ, ಇವತ್ತೇ ಕೊನೆ. ನಾಳೆಯಿಂದ ನಾನು ಕುಡಿಯಲ್ಲ. ಏನ್ ಹೇಳ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ? ಇಂಥ ಐತಿಹಾಸಿಕ ನಿರ್ಧಾರನ ನೀವು ತಗೊಂಡಿದ್ದೀರಾ? ನೀವು ಮಾತಾಡ್ತಾ ಇದ್ದೀರೋ ಇಲ್ಲ ನಿಮ್ಮೊಳಗಿರೋ ಪರಮಾತ್ಮ ಮಾತಾಡ್ತಿದ್ದಾನೋ? ಬೆಳಗ್ಗೆ ಏನಾದರೂ ಹಾಕೊಂಬಿಟ್ಟ? ಇಲ್ಲ ಷಣ್ಮುಗ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾಳೆಯಿಂದ ನಾನು ಕುಡಿಯೋದನ್ನು ಬಿಡ್ತಾ ಇದ್ದೀನಿ. ನನಗೇನೋ ನಿನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಬಿಡು. ಈ ತರ ಬೇಕಾದಷ್ಟು ಸಲ ಬೆಳಗ್ಗೆ ಬಿಟ್ಟು ರಾತ್ರಿ ಕುಡ್ದಿದ್ಯಾ. ಇಲ್ಲ ಶರ್ಮಿಳಾ, ಈ ಸರಿ ಹಾಗಾಗಲ್ಲ. ನನಗೊತ್ತು ನೀವ್ಯಾರು ನನ್ನ ನಂಬಲ್ಲ ಅಂತ. ಅದಕ್ಕೆ ನಾನು ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾಳೆಯಿಂದ ನಾನು ಕುಡಿಯೋದನ್ನ ಬಿಡ್ತಾ ಇದ್ದೀನಿ. ಭೈರ, ಈಗ ನಾವು ನಂಬಲೇಬೇಕು ಕಣ. ನಂಗಂತೂ ತುಂಬ ಖುಷಿ ಆಗ್ತಿದೆ. ಅಕಸ್ಮಾತ್ ನೀನು ಮತ್ತೆ ಕುಡಿದ್ರೆ? ಮುಲಾಜಿಲ್ದೆ, ಯಾವ ದಯಾದಾಕ್ಷಿಣ್ಯ ಇಲ್ಲದೆ ಮನೆಯಿಂದ ಹೊರಗಡೆ ಹಾಕ್ಬಿಡೋಣ ನನ್ನನ್ನು. ಹುಲಿ ಸಿಂಹ ಹುಲ್ ತಿಂತವ. ಚಿಕ್ಕ ಯಜಮಾನ್ರೆ, ನಾಳೆಯಿಂದ ನೀವು ಕುಡಿಯೋದು ಬಿಟ್ರೆ ಎಣ್ಣೆ ಕಂಪನಿಗಳ ಗತಿ ಏನು? ಪಾಪ ಚಟ್ಟಿ ಆಗ್ಬಿಡ್ತಾರೆ. ನೀವೊಂದು ಅದ್ಭುತವಾದ ಗಿರಾಕಿ ಅಲ್ವಾ ಅವ್ರಿಗೆ? ಹೂ ಬೈರ, ಕುಡುಕ್ರ ಸಂಘದವ್ರು ಬಂದು ನಾಳೆ ಮನೆ ಮುಂದೆ ಗಲಾಟೆ ಮಾಡ್ತಾರಷ್ಟೇ. ಸಾಕು ನಿಲ್ಲಿಸಿ ಷಣ್ಮುಗಣ್ಣ. ಪಾಪ ಚಿಕ್ಕಮ್ಮವ ಎಷ್ಟು ಕಷ್ಟಪಟ್ಟು ಕುಡಿಯೋದನ್ನ ನಿಲ್ಲಿಸ್ತೀನಿ ಅಂತ ನಿರ್ಧಾರ ತಗೊಂಡಿದ್ದಾರೆ. ಅದು ಗೌರವಿಸೋದು ಬಿಟ್ಟು ಈ ಥರ ತಮಾಷೆ ಮಾಡ್ತಿದ್ದೀರಲ್ಲ. ಕರೆಕ್ಟ್ ಬೆಳ್ಳಿ. ಬೈರ, ನೀನು ಈ ನಿರ್ಧಾರ ತಗೊಂಡಿರೋದಕ್ಕೆ ನನಗಂತೂ ತುಂಬ ಸಂತೋಷ. ನಿನ್ನ ಈ ಬದಲಾವಣೆಗೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಹೆತ್ತ ತಾಯಿಗೆ ಖುಷಿ ಆಗೋಂಥ ನಿರ್ಧಾರ ಮಾಡಿದ್ಯಾ. ಎಲ್ರೂ ನಿನ್ಗೆ ಹೇಗ್ ಮರ್ಯಾದೆ ಕೊಡ್ತಾರೆ ಅಂತ ನೋಡ್ತಿರು. ನೀನ್ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೂ ತುಂಬಾ ಹೆಮ್ಮೆ. ಹೇ ಬೈರ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನೀನು ಕುಡಿಯೋದು ಬಿಡ್ತೀಯ ಅಂದ್ರೆ ಎಲ್ರಿಗೂ ಖುಷಿನೇ, ನನಗೂ ಖುಷಿನೇ. ಆದ್ರೆ ಒಂದೇ ಒಂದು ಬೇಜಾರು ಕಣ. ಮಾಯಾ ಇದ್ದಾಗ ಮಾಯನ್ ಜೊತೆ ಜಗಳ ಆಡ್ತಿದ್ದೆ, ಈಗ ಅವಳು ಬೇರೆ ಹೋಗ್ಬಿಟ್ಲು. ಈಗ ಯಾರ ಜೊತೆ ಜಗಳ ಆಡೋದು? ನೀನು ಬೇರೆ ಒಳ್ಳೆಯವನಾಗ್ಬಿಟ್ಟೆ. ಛೆ, ಯಾರಿದ್ದಾರೆ? ಅಕ್ಕ ಇದ್ದಾರೆ. ಯಾಕಪ್ಪ, ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಸುಮ್ಮನೆ ತಮಾಷೆಗೆ ನಿಮ್ ಜೊತೆ ಜಗಳ ಆಡಕ್ಕಾಯ್ತದಾ? ಬೈರ, ಯಾವುದೇ ತಾಯಿ ಆದ್ರೂ ತಾನು ಹೆತ್ತ ಮಗ ತನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ನಾನು ಕುಡಿಯೋದನ್ನ ಬಿಡ್ತೀನಿ ಅಂತಂದ್ರೆ ಅವಳಿಗಾಗ ಸಂತೋಷ ಅಷ್ಟಿಷ್ಟಲ್ಲ. ಈಗ ನನಗೂ ಹಾಗೆ ಆಗ್ತಿದೆ. ಆದ್ರೆ ನನಗೆ ಇದನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ. ಯಾಕೆ ಬೈರ ದಿಢೀರಂತ ಕುಡಿಯೋದು ನಿಲ್ಲಿಸ್ಬೇಕು ಅಂತ ಅನಿಸ್ತು? ಹೇಳು ಬೈರ, ಯಾವ ಘಟನೆ ನೀನ್ ಕುಡಿಬಾರ್ದು ಅಂತ ಪ್ರೇರೇಪಿಸ್ತು? ನೀವು ಈಗಲೇ ಹೋಗಿ ನಾನು ಹೇಳ್ದ ಹಾಗೆ ಅತ್ತೆ ಮೇಲೆ ಆಣೆ ಮಾಡಿ ನಾನು ಕುಡಿಯೋದನ್ನ ಬಿಡ್ತಿದ್ದೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ನಾನು ಅಂಜಲಿ ವಿಷಯನ ಎಲ್ಲರ ಹತ್ರ ಹೇಳ್ಬೇಕಾಗತ್ತೆ. ಭೈರ, ಎಲ್ರ ಮುಂದೆನೂ ನಿನಗೆ ಹೇಳೋದಕ್ಕೆ ಮುಜುಗರ ಆಗುತ್ತೆ ಅಂತ ನಾನು ಸಪ್ರೇಟಾಗಿ ಕರೆದು ಕೇಳ್ತಿದ್ದೀನಿ.
ಈಗ ಏಕಾಏಕಿ ಕುಡಿಬಾರ್ದು ಅಂತ ನಿನಗೆ ಯಾಕೆ ಅನಿಸ್ತು? ಅಂಥ ವಿಶೇಷ ಏನಿಲ್ಲಮ್ಮ, ಕುಡಿಯೋದು ಬಿಡೋಣ ಅನ್ನಿಸ್ತು, ಅದಕ್ಕೋಸ್ಕರ ಅಷ್ಟೇ. ಭೈರ, ನಮ್ಮನ್ನೇ ಏಮಾರಿಸ್ಬೇಡ. ಕುಡುಕರು ಅಷ್ಟು ಸುಲಭವಾಗಿ ಕುಡಿಯೋದನ್ನ ಬಿಡಲ್ಲ. ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ಸಿದ್ರು ಎಷ್ಟೋ ಸಲ ಅವ್ರು ಕುಡಿಯೋದು ಬಿಡಲ್ಲ. ಶರ್ಮಿಳಾ ಹೇಳೋದು ಸರಿಯಾಗಿದೆ. ನೀನು ಏಕಾಏಕಿ ಕುಡಿಯೋದನ್ನ ಬಿಡ್ತೀನಿ ಅಂತಂದ್ರೆ ಹೇಗೆ? ಅದಕ್ಕೆ ಯಾವುದೋ ಬಲವಾದ ಕಾರಣ ಇರಬೇಕು ಅಲ್ವಾ? ಆ ಥರ ಯಾವ ಕಾರಣನೂ ಇಲ್ಲ ಅಂತ ಹೇಳ್ತಾ ಇದೀನಲ್ಲಮ್ಮ. ನಾನಂತೂ ನಂಬಲ್ಲ. ವ್ರತದ ಮೊದಲನೇ ದಿನ ಕುಡಿಬೇಡ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮ ಮಾತು ಕೇಳದೇ ಇದ್ದಿದ್ ನಮ್ಮ ಬೈರ ನಾಳೆಯಿಂದ ನಾನು ಕುಡಿಯೋದೇ ಇಲ್ಲ ಅಂತ ಏಕಾಕಿ ಹೇಳ್ಬಿಟ್ರೆ ಆಶ್ಚರ್ಯ ಆಗಲ್ವಾ? ನೀನು ತಗೊಂಡಿರೋ ನಿರ್ಧಾರ ಒಳ್ಳೇದೆ. ಆ ಕಾರಣ ಏನು ಅಂತ ನಮ್ಮ ಎದುರುಗಡೆ ಹೇಳಕ್ ನಿನಗೆ ಆಗದೆ ಇರ್ಬೋದು. ಆದ್ರೆ ನೀನು ಆರೋಗ್ಯವಾಗಿದೆಯಾ ತಾನೇ? ಇಲ್ಲಮ್ಮ, ನಾನು ಹುಷಾರಾಗೇ ಇದ್ದೀನಿ. ಮತ್ತೆ ಕುಡಿದ್ಬಿಟ್ಟು ಮಾಡಬಾರ್ದು ತಪ್ಪೇನಾದ್ರೂ ಮಾಡಿದ್ಯಾ? ಮತ್ತೆ ಆ ಥರ ಆಗ್ಬಾರ್ದು ಅನ್ನೋ ಗಿಲ್ಟಿಂದ ಕುಡಿಯೋದು ಬಿಡ್ತಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಶರ್ಮಿಳಾ. ವ್ರತದ ದಿನ ನೀವು ಊಟ ನೀರು ಎಲ್ಲ ಬಿಟ್ಟು ಏಕಾದಶಿ ಮಾಡಿದ್ರಿ. ನೀವೇ ಅಷ್ಟೆಲ್ಲ ಮಾಡಬೇಕಾದ್ರೆ ನನಗೆ ಕುಡಿಯೋದನ್ನ ಬಿಡೋ ಸಂಕಲ್ಪ ಮಾಡೋಕ್ಕಾಗಲ್ವಾ ಅಂದ್ಕೊಂಡು ಬಿಡ್ತಾ ಇದ್ದೀನಿ ಅಷ್ಟೇ. ಶರ್ಮಿಳಾ, ನಾನು ಅವನ ತಾಯಿ. ಅವನು ಸತ್ಯ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಅಂತ ನನಗೆ ಅರ್ಥ ಆಗತ್ತೆ. ನನಗೇನೋ ಅವನು ಕುಡಿಯೋದನ್ನ ಬಿಡ್ತೀನಿ ಅಂತ ಹೇಳೋ ಮಾತಿನ ಹಿಂದೆ ಏನೋ ಹಿನ್ನೆಲೆ ಇದೆ ಅಂತ ಅನಿಸ್ತಿದೆ. ಹೌದಮ್ಮ, ಅದೇನು ಅಂತ ಅವ್ನು ಬಾಯಿ ಬಿಡಿಸ್ಬೇಕು. ಇವತ್ತು ರಾತ್ರಿ ಕೊನೆ ಸಲ ಕುಡಿತೀನಿ ಅಂತ ಹೇಳಿದಾನಲ್ಲ, ಆಗ್ಲೇ ಅವ್ನು ಬಾಯಿ ಬಿಡಿಸ್ತೀನಿ. ನನಗೆ ಗೊತ್ತು ಚಿಕ್ಕಮಾವ, ಇಂಥ ಅಭ್ಯಾಸಗಳನ್ನ ಬಿಡೋದು ಹೇಳ್ದಷ್ಟು ಸುಲಭ ಅಲ್ಲ ಅಂತ. ಮನ್ಸಿಗೆ ಕಷ್ಟ ಆಗತ್ತೆ, ಏಕಾಂಗಿತನ ಕಾಡುತ್ತೆ ಅಂತಾನು ನನಗೆ ಗೊತ್ತು. ಆದರೂ ನೀವು ಮನ್ಸು ಮಾಡಲೇಬೇಕು. ಮನ್ಸಿದ್ರೆ ಮಾರ್ಗ ಅಂತ ದೊಡ್ಡವರೇ ಹೇಳ್ತಾರೆ. ಆದರೆ ನೀವು ಕುಡಿಯೋದನ್ನ ಬಿಟ್ಬಿಟ್ರೆ ನಿಮಗೆ ಇನ್ನಷ್ಟು ಖುಷಿ ಸಂತೋಷ ಕೊಡೋ, ನಿಮ್ಮ ಕಷ್ಟನ ತನ್ನ ಕಷ್ಟ ಅಂತ ಹಚ್ಕೊಂಡು ನಿಮ್ಮ ಜೊತೆನೆ ಬದುಕೋ ಇನ್ನೊಂದು ಜೀವ ಬರುತ್ತೆ. ಏನು ಹೇಳ್ತಾ ಇದೆಯಾ ಬೆಳ್ಳಿ? ನನಗೇನು ಅರ್ಥ ಆಗ್ತಿಲ್ಲ. ಚಿಕ್ಕಮಾವ, ನಾನು ನಿಮಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಬೆಳ್ಳಿ, ನನಗೆ ಮದುವೆ ಮಾಡಿಸ್ತೀಯಾ? ಹೌದು ಚಿಕ್ಕಮಾವ, ನೀವ್ಯಾಕೆ ಮದುವೆ ಆಗಬಾರ್ದು? ನಿಮ್ಗೇನು ಕಮ್ಮಿ ಆಗಿದೆ? ಹರಿಣಿ ಹೊರಟೋದ್ಲು ಅಂತ ನೀವು ಹೀಗೆ ಒಂಟಿಯಾಗೇ ಇರಬೇಕಾ? ನೀವ್ಯಾಕೆ ಯಾವಾಗಲೂ ಹತಾಶೆಲಿ ನಿರಾಶೆಲಿ ಕುಡಿದು ಸಾಯ್ಬೇಕು? ನಿಮಗೂ ಎಲ್ಲರ ಥರ ಬದುಕೋ ಹಕ್ಕಿದೆ. ನಾನು ಆಗಲೇ ಈ ವಿಷಯನ ಮುತ್ತು ಮಾವನ ಹತ್ರ ಮಾತಾಡಿದ್ದೀನಿ. ನೀವು ಕುಡಿಯೋದನ್ನ ಬಿಟ್ಟ ತಕ್ಷಣ ನಿಮ್ಗೊಂದು ಹುಡುಗಿ ನೋಡ್ತೀನಿ ಅಂತ ಅವರು ಹೇಳಿದ್ದಾರೆ. ಇನ್ಮೇಲಿಂದ ನೀನು ಬರೀ ಬೆಳ್ಳಿ ಅಲ್ಲ, ನಮ್ಮ ಅತ್ತಿಗೆ. ನೀವು ಈ ಮನೆಗೆ ಸೊಸೆಯಾಗಿ ಬಂದಮೇಲೂ ನಿಮಗೆ ಸ್ವಲ್ಪನೂ ಗೌರವ ಕೊಡದೆ ಮೃಗದ ಥರ ನೋಡಿಕೊಂಡೆ. ಆದರೆ ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನಾನು ಚೆನ್ನಾಗಿರ್ಬೇಕು, ನನಗೊಂದು ಒಳ್ಳೆ ಬದುಕು ಸಿಕ್ಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿನ್ನ ಮನಸ್ಸು ತುಂಬ ದೊಡ್ಡದು ಬೆಳ್ಳಿ. ಅದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಆ ಬೈರನ್ ಬಾಯಲ್ಲೇ ನಾನು ಕುಡಿಯೋದು ಬಿಡ್ತೀನಿ ಅಂತ ಹೇಳಿಸ್ಬಿಟ್ಟಿಯಲ್ಲ, ನನ್ನಿಂದನೇ ಇದು ಸಾಧ್ಯ ಆಗಿರಲಿಲ್ಲ, ನೀನು ಸಾಧಿಸ್ಬಿಟ್ಟೆ. ನಿಜವಾಗ್ಲೂ ಗ್ರೇಟ್ ಬೆಳ್ಳಿ. ಬೆಳ್ಳಿ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಅದೆಲ್ಲ ರಹಸ್ಯ ಮಾವ. ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಯಾಕೆ? ಈ ನದಿ ಮೂಲ ಋಷಿ ಮೂಲ ಕೇಳಬಾರ್ದು ಅಂತಾರಲ್ಲ, ಹಾಗೆ ಕುಡಿಯೋದನ್ನ ಬಿಡಿಸಿರೋ ಮೂಲನೂ ಕೇಳಬಾರ್ದು ಅಂತ್ಯಾ? ಹೌದು, ಮತ್ತೆ ಈಗ ಚಿಕ್ಕ ಮಾವ ನಾನು ಕುಡಿಯೋದಿಲ್ಲ ಅಂತ ಅತ್ತೆ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ. ಎಲ್ಲರೂ ಅದರಿಂದ ಎಷ್ಟು ಖುಷಿಯಾಗಿದ್ದಾರೆ, ಅದೇ ತಾನೇ ಮುಖ್ಯ. ನಿಜ ಬೆಳಿ, ನೀನು ಭೈರನ್ ಮೇಲೆ ಏನು ಪ್ರಭಾವ ಬೀರಿದ್ಯೋ ನಂಗೆ ಗೊತ್ತಿಲ್ಲ, ಆದರೆ ಭೈರ ಕುಡಿಯೋದು ಬಿಡ್ತೀನಿ ಅಂತ ಹೇಳಿದ್ರಿಂದ ಮನೆಯವರೆಲ್ಲರೂ ತುಂಬ ಸಂತೋಷದಲ್ಲಿದ್ದಾರೆ. ಇದನ್ನು ನಾವು ಸಂಭ್ರಮಿಸಲೇಬೇಕು. ಅದೆಲ್ಲ ಏನು ಬೇಡ ಮಾವ. ಸಂಭ್ರಮ ಖುಷಿ ಅನ್ಕೊಂಡು ಚಿಕ್ಕ ಮಾವ ಮತ್ತೆ ಕುಡಿಯೋದಕ್ಕೆ ಶುರು ಮಾಡಿಬಿಟ್ರೆ? ಅದು ನಿಜಾನೇ. ಸರಿ, ಭೈರನ್ ಈ ನಿರ್ಧಾರಕ್ಕೆ ನೀನೇ ಕಾರಣ ಅಂತ ಮನೆಯವರು ಎಲ್ರಿಗೂ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ ಮಾವ, ಮನೇಲಿರೋರು ಯಾರಿಗೂ ಗೊತ್ತಾಗೋದು ಬೇಡ. ಅಯ್ಯೋ ಯಾಕೆ ಬೆಳ್ಳಿ, ಮನೆಯವರೆಲ್ರಿಗೂ ವಿಷಯ ಗೊತ್ತಾದ್ರೆ ಎಲ್ರೂ ಕಣ್ಣಲ್ಲೂ ನೀನು ದೊಡ್ಡ ಹೀರೋನ್ ಆಗ್ತೀಯಾ. ಆ ದೊಡ್ಡಸ್ತಿಗೆ ಎಲ್ಲ ನನ್ಗೇನು ಬೇಡ ಮಾವ. ನಾನು ನಿಮಗೆ ಮಾತ್ರ ಹೀರೋಯಿನ್ ಆಗಿದ್ರೆ ಸಾಕು.